ಈ ಪೇರ್ಲೆ ಹಣ್ಣಿಗೆ ಗುವಾವಾ ಅಂತ ಹೆಸರು ಹೆಂಗ್ ಬಂತು ಅಂತ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. ಈ ಬ್ರಿಟಿಷರು ಭಾರತಕ್ಕೆ ಬಂದಾಗ ಅವರಿಗೆಲ್ಲ ಕಾನ್ಸ್ಟಿಪೇಷನ್ ಆಗಕ್ಕೆ ಶುರು ಆಯಿತು. ಸೊ ಅವರು ಅಲ್ಲಿನ ಲೋಕಲ್ ಡಾಕ್ಟರ್ ಹತ್ರ, ವೈದ್ಯರ ಹತ್ರ ಹೋಗಿ ಕೇಳಿದ್ರೆ ಅವರು ಡೈಲಿ ಒಂದು ಪೇರ್ಲೆ ಹಣ್ಣು ತಿನ್ನಿ ಅಂತ ಹೇಳಿದ್ರು. ಎಲ್ಲರೂ ದವಾಯಿಸಿ ತಿಂದ್ರು, ಎಲ್ಲರದು ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಸಾಲ್ವ್ ಆಯ್ತು. ಅವ್ರಿಗೆ ಖುಷಿ ಆಯ್ತು. ನೆಕ್ಸ್ಟ್ ಬ್ಯಾಚ್ ಅವ್ರಿಗೂ ಅದೇ ಪ್ರಾಬ್ಲಮ್ ಆಗ್ತಾ ಇತ್ತು. ಬಟ್ ಎವ್ರಿ ಟೈಮ್ ಈ ವೈದ್ಯ ಸಿಗ್ತಿರ್ಲಿಲ್ಲ. ಹಂಗಾಗಿ ಅವ್ರು ಏನ್ ಮಾಡಿದ್ರು, ಆ ವೈದ್ಯನ ಒಂದ್ಸಲ ಸಿಗ್ದಾಗ ಕೇಳಿ ಈ ಹಣ್ಣಿಗೆ ಏನಂತಾರೆ, ಇಂಗ್ಲಿಷ್ ಅಲ್ಲಿ ಏನಂತಾರೆ ಅಂತ ಕೇಳಿದ್ರು. ಪಾಪ ಅವನು ಲೋಕಲ್ ಮನುಷ್ಯ, ಹಿಂದಿ ಬರ್ತಿತ್ತು. ಅವನದಕ್ಕೆ ಪೇರು ಅಂದ, ಅಮೃದ್ ಅಂದ. ಅವ್ರಿಗೇನು ಅರ್ಥ ಆಗ್ಲಿಲ್ಲ, ನಾಲ್ಗೆ ಹೊರಳಲ್ಲ. ಅದಕ್ಕೆ ಇಂಗ್ಲಿಷ್ ಅಂತ ಹೇಳಿದ್ರು. ಅದಕ್ಕೆ ಯೋಚನೆ ಮಾಡಿ ಗು ಆವಾ ಅಂತ ಹೇಳಿದ್ರು. ಹಿಂದಿನಲ್ಲಿ ಗು ಅಂದ್ರೆ ಏನು ಗೊತ್ತು ತಾನೆ, ಹಿಂದಿನಲ್ಲಿ ಹೇಳ್ತಾ ಗು ಆವಾ ಅಂತ. ಭಾರಿ ಖುಷಿ ಆಗುತ್ತೆ, ತುಂಬಾ ಈಸಿ ವರ್ಡ್ ಗು ಆವಾ, ಗು ಆವಾ. ಅದನ್ನ ನಾಮಕರಣ ಮಾಡ್ಬಿಟ್ರು. ಯಾರ್ಯಾರ ಫೇವ್ರೆಟ್ ಹಣ್ಣಿದು ಕಮೆಂಟ್ ಮಾಡಿ.